ನೋಡಿ, 100 ವರ್ಷದಿಂದನೇ ಭಗತ್ ಸಿಂಗ್ ಜೈಲಲ್ಲಿ ಕೂತ್ಕೊಂಡು ಅವ್ರ ತಾಯಿಗೆ ಒಂದು ಲೆಟ್ರ್ ಬರೆದಿದ್ರು. ಅದ್ರಲ್ಲಿ ಏನಿತ್ತು ಅಂದರೆ, ಅದ್ರಲ್ಲಿ ಬರೀತಾರೆ, ನಮ್ಮ ದೇಶಕ್ಕೆ ಒಂದಲ್ಲ ಒಂದಿನ ಸ್ವತಂತ್ರ ಬಂದೇ ಬರುತ್ತೆ, ಆದರೆ ಈ ಬಿಳಿ ಸಾಹೇಬರು ಹೋಗ್ತಾರೆ, ಅವ್ರ ಜಾಗಕ್ಕೆ ಕರಿ ಸಾಹೇಬರು ಬಂದು ಕೂತ್ಕೊಳ್ತಾರೆ ಅಂತ 100 ವರ್ಷದಿಂದನೇ ಭಗತ್ ಸಿಂಗ್ ಜೈಲಲ್ಲಿ ಕೂತ್ಕೊಂಡು ಅವ್ರ ತಾಯಿಗೆ ಲೆಟ್ರ್ ಬರೆದಿದ್ರು. ಬಿಳಿ ಸಾಹೇಬ್ರು ಅಂದರೆ ಬ್ರಿಟಿಷರು ಅವ್ರ ಮನೆಗೆ ಹೋಗ್ತಾರೆ, ಆ ಜಾಗಕ್ಕೆ ಕರಿ ಸಾಹೇಬರು ಅಂದರೆ ನಮ್ಮ ದೇಶದ ಜನಪ್ರತಿನಿಧಿಗಳು ಬಂದು ಕೂತ್ಕೊಳ್ತಾರೆ ಅಂತ ಆತಂಕನ 100 ವರ್ಷದಿಂದನೇ ಭಗತ್ ಸಿಂಗ್ ವ್ಯಕ್ತಪಡಿಸಿದ್ರು. ಅದು ಅಕ್ಷರಶಃ ನಿಜವಾಗಿದೆ. ಆಯಿತಾ, ಬ್ರಿಟಿಷ್ ಹೋದ್ರು, ಆ ಜಾಗಕ್ಕೆ ನಮ್ಮ ಜನಪ್ರತಿನಿಧಿಗಳು ಬಂದು ಕೂತ್ಕೊಂಡಿದ್ದಾರೆ. ಒಂದು ರೀತಿ ಸರ್ವಾಧಿಕಾರಿಗಳ ಥರ ವರ್ತಿಸ್ತಾ ಇದ್ದಾರೆ. ಒಂದು ಸಲ ಚುನಾವಣೆ ಗೆದ್ರೆ ದೇಶ ಇವ್ರ ಅಪ್ಪನ ಆಸ್ತಿ ಅನ್ನೋ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಆಯಿತಾ, ಅವ್ರಿಗೆ ಏನು ವ್ಯತ್ಯಾಸ ಅಂದರೆ, ಇವ್ರನ್ನ ಪ್ರತಿ 5 ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ಬೋದು. ಅಂಡರ್ವೇರು ಬನಿಯನ್ ಥರ ಇವ್ರನ್ನ ಬದಲಾಯಿಸ್ಬೋದು. ಅಷ್ಟು ಶಕ್ತಿ ಪ್ರಜಾಪ್ರಭುತ್ವಕ್ಕಿದೆ. ಇವತ್ತೆಲ್ಲ ಚುನಾವಣೆ ಗೆದ್ಬಿಟ್ಟು ದೇಶ ಅವ್ರ ಅಪ್ಪನ ಆಸ್ತಿ ಥರ ಎದೆ ಉಬ್ಬಿಸ್ಕೊಂಡು ತಿರುಗಾಡ್ತಾ ಇದ್ದಾರಲ್ಲ, ಇವರೆಲ್ಲ ಚುನಾವಣೆ ಹತ್ರ ಬಂದ ತಕ್ಷಣ ನಡ ಬಗ್ಗಿಸ್ಕೊಂಡು ತಿರುಗಾಡ್ತಾ ಇರ್ತಾರೆ. ಎಲಾಸ್ಟಿಕ್ ಲೂಸ್ ಆಗಿರೋ ಅಂಡರ್ವೇರ್ ಥರ ತಿರುಗಾಡ್ತಾ ಇರ್ತಾರೆ. ಅದರಿಂದ ಧೈರ್ಯವಾಗಿ ಪ್ರತಿಯೊಬ್ಬ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಿ, ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ LKGಯಿಂದ 5ನೇ ಕ್ಲಾಸ್ ಗಂಟ 2 ಲ್ಯಾಂಗ್ವೇಜಲ್ಲಿ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ನವೋದಯ ಮಾದರಿ CBSE ವಸತಿ ಶಾಲಾ ಶಿಕ್ಷಣ ಕೊಡಬೇಕು ಅಂತ ಪ್ರತಿಯೊಬ್ಬ ಜನಪ್ರತಿನಿಧಿಗಳನ್ನ ನೀವು ಪ್ರಶ್ನೆ ಮಾಡಿ. ಮತ್ತು ಇದರ ಮೊದಲ ಹಂತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಏಪ್ರಿಲ್ 11ನೇ ತಾರೀಕಿಂದ 2 ತಿಂಗಳು ಮಂಡ್ಯ ಜಿಲ್ಲೆ 233 ಗ್ರಾಮ ಪಂಚಾಯತಿ ಮುಖಾಂತರ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ, ಕಳೆದ 10 ವರ್ಷಗಳಿಂದ ಮಂಡ್ಯದಲ್ಲಿ 354 ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಿದ್ದಾರೆ. ಆಯಿತಾ, ಆದರೂ 300 ಏನು ಮುಚ್ಚಿದರೆ 354 ಸ್ಕೂಲು ಆ ಬೀಗ ತೆಗಿಬೇಕು. 1ನೇ ಬೇಡಿಕೆ. 2ನೇ ಬೇಡಿಕೆ, ಪ್ರತಿಯೊಂದು ಮಂಡ್ಯ ಜಿಲ್ಲೆಯಲ್ಲಿರೋ ಸರ್ಕಾರಿ ಶಾಲೆಯಲ್ಲೂ 2 ಲ್ಯಾಂಗ್ವೇಜಲ್ಲಿ ಎಜುಕೇಷನ್ ಕೊಡಬೇಕು. ಇವೆರಡು ಬೇಡಿಕೆ ಇಟ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ 2 ತಿಂಗಳು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅದು ಏಪ್ರಿಲ್ 11ನೇ ತಾರೀಕು ಶುರುವಾಗ್ತಾ ಇದೆ. ಆದ್ದರಿಂದ ಸರ್ಕಾರಿ ಶಾಲೆ ಓದ್ತಾ ಇರೋ ಪ್ರತಿಯೊಂದು ಮಗುವು ನಮ್ಮ ಪಾದಯಾತ್ರೆಯಲ್ಲಿ ಭಾಗವಹಿಸಿ. ಬೇಸಿಗೆ ರಜೆ ಇರುತ್ತೆ, ದಯವಿಟ್ಟು ಭಾಗವಹಿಸಿ. ಅದ್ರ ಜೊತೆಗೆ ಅವ್ರ ಪೇರೆಂಟು ಭಾಗವಹಿಸಿ. ಮತ್ತು ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಮುಚ್ಚಿರೋ 354 ಸರ್ಕಾರಿ ಶಾಲೆಗಳ ಬೀಗ ತೆಗಿಸ್ತೀವಿ. ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿರೋ 1500ಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 2 ಲ್ಯಾಂಗ್ವೇಜಲ್ಲಿ CBSE ಕ್ವಾಲಿಟಿ ಎಜುಕೇಷನ್ ಸಿಕ್ಕೇ ಸಿಗುತ್ತೆ ಅಂತ ಈ ಮೂಲಕ ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ.